ಇನ್ನು ವಿವಾದಾತ್ಮಕ ವಿಚಾರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸದ್ದು ಮಾಡುವ ರಜತ್ ದಲಾಲ್ ವಿರುದ್ಧ ಹಿಟ್ ಅಂಡ್ ರನ್ ಆರೋಪ ಕೇಳಿಬಂದಿದೆ. ಹೆಚ್ಚು ವಾಹನ ದಟ್ಟಣೆ ಇರುವಂತಹ ಫರೀದಾಬಾದ್ ರಸ್ತೆಯಲ್ಲಿ 140 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸಿ ಬೈಕ್ವೊಂದಕ್ಕೆ ಗುದ್ದಿದ್ದಾನೆ. ದಲಾಲ್ ಪಕ್ಕದಲ್ಲೇ ಕುಳಿತಿದ್ದಂತಹ ಮಹಿಳೆ ಗಾಬರಿಗೊಂಡು ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಕೇಳಿದಾಗ ಅವರು ಕೇಳದೇನೆ ಕೆಳಗೆ ಬಿದ್ದವರು ಬೀಳಿ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ, ಇದೆಲ್ಲ ಕಾಮನ್ ಇಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಈ ವಿಷಯ ಈಗ ವೈರಲ್ ಆಗಿದೆ. ಸದ್ಯ ಆತನ ಬಂಧನಕ್ಕಾಗಿ ಆಕ್ರೋಶವೂ ಕೂಡ ಹೇಳ್ತಾ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ಇನ್ನೂ ಬಂಧನ ಆಗಿಲ್ಲ. ಅತ್ತ ಮುಂಬೈನಲ್ಲಿ ಅಪ್ರಾಪ್ತ ಚಲಾಯಿಸ್ತಾ ಇದ್ದಂತಹ SUV ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಪೊಲೀಸರು ಅಪ್ರಾಪ್ತ ಚಾಲಕನನ್ನ ಬಂಧಿಸಿದ್ದಾರೆ. ಏನು ಅವನು ವಾಟ್ ಈಸ್ ಹಿ? ಈ ಥರದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದು ಸೋಷಿಯಲ್ ಮೀಡಿಯಲ್ಲಿ. ಒಂದ್ಸರಿ ಎಳ್ಕೊಂಡಾಗ ಪೊದೆ ಹಿಂಭಾಗಕ್ಕೆ ಹಾಕ್ಬಿಟ್ಟು ಉಜ್ಜಿದ್ರೆ ಹಲ್ಲು ಮುಖಾನೆಲ್ಲ ಜಜ್ಜಿ ಕಲ್ಲಲ್ಲಿ ಗೊತ್ತಾಗತ್ತೆ ಊದಿ. ಇವನು ಸೋಷಿಯಲ್ ಇನ್ಫ್ಲೂಯೆನ್ಸರ್. ಇವನು ಯಾವ ಊರು ಇನ್ಫ್ಲೂಯೆನ್ಸರ್? ಇವನು ಕೈಕಾಲು ಮುರಿದು ಹಾಕ್ಬೇಕು ಇವನಿಗೆ. ನನ್ನ ಪ್ರಕಾರ ಇವನು ಯಾವ ಊರು ಇನ್ಫ್ಲೂಯೆನ್ಸರ್? ಇವನು ಇದೇನಾ ನಿನ್ನ ಇನ್ಫ್ಲೂಯೆನ್ಸು? ಇಡಿಯಟ್ ಅಂತಂದು ಹಿಡ್ಕೊಂಡು ಎರಡು ಬಿಟ್ಟರೆ ದಾರಿಗೆ ಬರ್ತಾನೆ. ದಿಮಾಕು ಕೋಪಗಳು ಕೆಲವು ಸರಿ ಕಾನೂನು ವರ್ಕ್ ಆಗಲ್ಲ, ಬಿಡ್ತಾ ಇರ್ಬೇಕು ನಾಲ್ಕನ ಅಷ್ಟೇ. ಅವನಿಗೆ ಅವ್ನು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗ್ತಾನ ಹೇಗಾಗ್ಲಿಕ್ಕೆ ಸಾಧ್ಯ ಈ ಥರ ಮಾಡೋರು?